ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇತ್ತ ಕಮಲಕೋಟೆ ಕಟ್ಟಿದಂತ ನಾಯಕನಿಗೆ ಕೋಟೆ ನಾಡಿನಲ್ಲಿ ಸನ್ಮಾನ ಇದೆ. ಮಾಜಿ ಸಿಎಂ ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಈಗ ಕೌಂಟ್ ಡೌನ್ ಎದುರಾಗ್ತಾ ಇದೆ. ಕೋಟೆ ನಾಡಿಗೆ ಭರ್ಜರಿಯಾಗಿ ಎಂಟ್ರಿ ಕೊಟ್ಟಿರುವಂತ ರಾಜಾಹುಲಿ ಬಿಎಸ್ ಯಡಿಯೂರಪ್ಪ. ರಾಜ್ಯದ ಮೂಲೆ ಮೂಲೆಯಿಂದ ಕೂಡ 10 ಲಕ್ಷಕ್ಕೂ ಹೆಚ್ಚು ಜನ ಸೇರುವಂತ ನಿರೀಕ್ಷೆ ಇದೆ. ಬಿಎಸ್ವೈ ಸಿಎಂ ಆಗಿದ್ದಾಗ ಸರ್ಕಾರದ ಫಲಾನುಭವಿಗಳು ಏನಿದ್ರಲ್ಲ ಅವರೆಲ್ಲರೂ ಕೂಡ ಆಗಮಿಸುವಂತ ನಿರೀಕ್ಷೆ ಇದೆ. ಬಿಎಸ್ವೈ ಜನಪರ ಯೋಜನೆಗಳ ಟ್ಯಾಬ್ಲೋಗಳ ಪ್ರದರ್ಶನವೂ ಕೂಡ ಇದೆ. ಚಿತ್ರದುರ್ಗದ ಮಾತಾರ ಚೆನ್ನಯ್ಯ ಮಠದ ಬಳಿ ಬೃಹತ್ ಸಮಾವೇಶ ನಡೀತಾ ಇರೋದು. ಮಧ್ಯಾಹ್ನ 3:45ಕ್ಕೆ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಆಗಮನ ಆಗುತ್ತೆ. ಬ್ಯಾನರ್ ಬಂಟಿಂಗ್ಸ್ನಿಂದ ಕೋಟೆ ನಾಡು ಚಿತ್ರದುರ್ಗ ಈಗ ರಾರಾಜಿಸ್ತಾ ಇದೆ. ಇನ್ನು ನಗರದಾದ್ಯಂತ ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನು ಕೂಡ ವಹಿಸಲಾಗಿದೆ. ಇಷ್ಟೆಲ್ಲ ಲಕ್ಷಾಂತರ ಮಂದಿ ಬಂದು ಸೇರ್ತಾರೆ ಅಂತ ಅಂದ್ರೆ ಭಾರಿ ಬಿಗಿ ಭದ್ರತೆಯನ್ನು ವಹಿಸಬೇಕಾಗುತ್ತೆ. ಹೀಗಾಗಿ ಪೊಲೀಸರು ಕೋಟೆ ನಾಡಿನ ಸುತ್ತಮುತ್ತ ನಗರದಾದ್ಯಂತ ಪೊಲೀಸ್ ಬಿಗಿ ಭದ್ರತೆ ಇದೆ. ಮತ್ತೊಂದು ಕಡೆ ನಿನ್ನೆಯಷ್ಟೇ ಪುರ ಪ್ರವೇಶ ಮಾಡಿರುವಂತ ಯಡಿಯೂರಪ್ಪನವರು ಇವತ್ತು ಕಾರ್ಯಕ್ರಮಕ್ಕೆ ರಾಜಾಹುಲಿ ಎಂಟ್ರಿ ಆಗಿದೆ. ಇನ್ನು ಮಧ್ಯಾಹ್ನ 3:45ರ ಸುಮಾರಿಗೆ ಕೇಂದ್ರದ ಘಟಾನುಘಟಿ ನಾಯಕರುಗಳು ಕೂಡ ಆಗಮನ ಆಗುತ್ತೆ. ಅದು ಅಮಿತ್ ಶಾ ಅವರು ಇರಬಹುದು, ಪ್ರಧಾನಿ ನರೇಂದ್ರ ಮೋದಿ ಇರಬಹುದು, ಅವರೆಲ್ಲರ ಆಗಮನ ಆಗಲಿದೆ.